ಇಲ್ಲಿ ನಿರೂಪಿಸಿದ್ದಾರೆ. ಬಹಳ ವ್ಯಕ್ತಿಗಳು ತುಂಬಾ ಜನ ಇದ್ದಾರೆ. ಸೊ ಈಗ ಈ ಕಂಪನಿ ಎಲ್ಲಿದೆ? ಇಷ್ಟೆಲ್ಲ ಹೇಳ್ತಿದಾರಲ್ಲ, ಇಷ್ಟೆಲ್ಲ ಇನ್ಕಮ್ ಬರುತ್ತೆ ಅಂತ ನಿಜವಾಗ್ಲೂ ಕೊಡುತ್ತಾ? ಕಂಪನಿ ಇದೆಯಾ? ಹಲವಾರು ಕ್ವಶನ್ಗಳು ನಮ್ಮ ಮೈಂಡಲ್ಲಿ ಇರುತ್ತೆ. ಸೊ ಅದನ್ನೆಲ್ಲವನ್ನು ಇವತ್ತು ಕ್ಲಾರಿಟಿ ಕೊಡೋದಕ್ಕೆ ನಮ್ಮ ಸಂಸ್ಥೆಯ ಅಪ್ಕಮಿಂಗ್ ಡೈರೆಕ್ಟ್ ಮಿಸ್ಟರ್ ಪ್ರಿಯಾಂಕಾ ಮೇಡಮ್ ಬರ್ತಿದ್ದಾರೆ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. Yes, once again, hello, good evening. ನನ್ನ ಹೆಸರು ಪ್ರಿಯಾ ಕದಂ. ಸೊ ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಈ ಒಂದು ವಿಸ್ಟಾರ್ ಸಂಸ್ಥೆಯಲ್ಲಿ ನಾನು ಇದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಇಂಥ ವಂಡರ್ಫುಲ್ ಪ್ಲಾಟ್ಫಾರ್ಮ್ ಕೊಟ್ಟಂತಹ ನಮ್ಮ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಸರ್ಜಿಗೆ ನೀವೆಲ್ಲ ಎದ್ದು ನಿಂತು ಒಂದು ಚಪ್ಪಾಳೆ ಮುಖಾಂತರ ಅವರಿಗೆ ಥ್ಯಾಂಕ್ ಯು ಹೇಳೋಣ. ಹಾಗೆ ಆರ್ಕೆ ರೈಸಿಂಗ್ ಕಿಂಗ್ಡಮ್ ತಂಡದ ನಾಯಕ ಅಂತ ಹೇಳ್ಬೋದು, ನಮ್ಮ ಆರ್ಕೆ ಟೀಮಿನ ಫೌಂಡರ್ ಮಿಸ್ಟರ್ ಸಂತೋಷ್ ಕೂಡ ನಾನು ಥ್ಯಾಂಕ್ ಯು ಹೇಳ್ತೀನಿ. ಯಾಕೆಂದ್ರೆ ಇಷ್ಟು ಸಪೋರ್ಟ್ ಮಾಡಿ ನನ್ನ ಬೆನ್ನೆಲುಬಾಗಿ ನಿಂತು ಇಷ್ಟು ಮಟ್ಟಕ್ಕೆ ನನಗೆ ಬೆಳೆಸಿರೋಕ್ಕೆ ಕಾರಣ ನಮ್ಮ ಸಂತೋಷ್ ಸರ್. ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಸಂತೋಷ್ ಸರ್. ಹಾಗೆ ಇಷ್ಟೊತ್ತು ನಮ್ಮ ಸಂಸ್ಥೆಯಲ್ಲಿರುವಂತ ಪ್ರಾಡಕ್ಟ್ಸ್, ಹೆಲ್ತ್ ಅಂದ್ರೆ ಏನು, ಹೆಲ್ತ್ ಅನ್ನ ಯಾವ ತರ ಇಟ್ಕೊಳ್ಬೇಕು, ಜೊತೆಗೆ ನಮ್ಮ ಸಂಸ್ಥೆಯಲ್ಲಿರುವಂತ ಪ್ರಾಡಕ್ಟ್ಸ್ ಅದನ್ನ ನಾವು ಯೂಸ್ ಮಾಡಿ ಬೇರೆಯವ್ರಿಗೆ ತೋರಿಸಿದ್ರೆ ಏನ್ ಬೆನಿಫಿಟ್ ಇದೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಇದೆ, ಒಳ್ಳೆ ಇನ್ಕಮ್ ಇದೆ. ಆದ್ರೆ ಎಲ್ರಿಗೂ ಒಂದು ಡೌಟ್ಸ್ ಇದೆ. ಏನದು ಡೌಟ್ಸ್? ಈ ಕಂಪನಿ ಎಲ್ಲಿದೆ? ಕಂಪನಿ ಹೆಡ್ ಆಫೀಸ್ ಇದೆಯಾ ಇಲ್ವಾ? ಈ ಕಂಪನಿಯ ಸೃಷ್ಟಿಕರ್ತರು ಯಾರು? ಡೌಟ್ ಇದೆಯಾ ಇಲ್ವಾ? ಎಸ್, ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ. ಸೊ ದಯವಿಟ್ಟು ಒಂದು 10 to 15 ಮಿನಿಟ್ಸ್ ನಾನು ಅಷ್ಟೇ ಸೊ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಡಿಸ್ಟರ್ಬೆನ್ಸ್ ಆಗುತ್ತೆ. ಯಾಕಂದ್ರೆ ಬೇರೆಯವರು ಹೊಸಬ್ರು ಬಂದಿದ್ದಾರೆ, ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿ ಹೊಸಬ್ರು ಬಂದಿದ್ದಾರೆ. ಸೊ ಲೀಡರ್ಸ್ ಕಡೆ ಆಚೆ ಈಚೆ ತಿರ್ಗಾಡ್ತಿದ್ರೆ ಅದು ಬೇರೆಯವ್ರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಆದಷ್ಟು ಬೇಗ ಬೇಗ ಬಂದು ಸೀಟ್ನ ಭರ್ತಿ ಮಾಡ್ಕೊಳ್ಳಿ. ಹಾಗೆ ಮೊದಲಿಗೆ ನಮ್ಮ ಸಂಸ್ಥೆಯ ಹೆಡ್ ಆಫೀಸ್ ಎಲ್ಲಿದೆ? ಯಾವುದೋ ಹೊರ ದೇಶದಲ್ಲೋ ಯಾವುದೋ ಹೊರ ರಾಜ್ಯದಲ್ಲೋ ಇಲ್ಲ, ನಮ್ಮ ಕರ್ನಾಟಕದ ಚಿಕ್ಕಮಗಳೂರು. ಆದ್ರೆ ನಾವು ಇವತ್ತು ಎಲ್ಲಿದ್ದೀವಿ? ಹಾಸನ್. ಎಸ್, ಇಲ್ಲಿಂದ ನಾವು 1.5 ಅವರಲ್ಲಿ ನಾವು ಚಿಕ್ಕಮಗಳೂರು ಹೋಗಿ ಹೆಡ್ ಆಫೀಸ್ ನ ನೋಡ್ಕೊಂಡು ಬರ್ಬೋದು. ತುಂಬಾ ಖುಷಿ ಆಗುತ್ತೆ, ಯಾಕೆಂದ್ರೆ ಎಷ್ಟೋ ಕಂಪನಿಗಳು ಹೊರ ದೇಶದಲ್ಲಿ ಸ್ಟಾರ್ಟ್ ಆಗಿ ಇಲ್ಲಿ ಸಮ್ ಡಿಸ್ಟ್ರಿಬ್ಯೂಟರ್ ನ ಬಿಟ್ಟು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ನಾವೆಲ್ಲ ನಮ್ಮ ಕರ್ನಾಟಕದ ಕಂಪನಿಯಲ್ಲಿ ನಾವು ವರ್ಕ್ ಮಾಡ್ತಿದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ಹೆಡ್ ಆಫೀಸ್ ಬಂದು ನಮ್ಮ ಚಿಕ್ಕಮಗಳೂರಲ್ಲಿದೆ, ಹಾಗೆ ಕಾರ್ಪೊರೇಟ್ ಆಫೀಸ್ ಬಂದು ಡೆಲ್ಲಿನಲ್ಲಿದೆ. ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಈ ಪ್ರಾಡಕ್ಟ್ ಕಂಪನಿಯ ಪ್ರೊಫೈಲ್ ಬಗ್ಗೆ ಎದುರಿಗಿದ್ದಂಗೆ ಬಂದು ಎದುರಿಗಿದ್ದಂಗೆ ನಿಂತ್ಕೊಂಡ್ಬಿಟ್ರೆ ಕಾಂಪೌಂಡ್ ಇದ್ದಂಗೆ ಆಯ್ತಪ್ಪ. ಓಕೆ, ಸೊ ಇಷ್ಟೊತ್ತು ನಮಗೆ ಕಂಪನಿಯ ಪ್ರೊಫೈಲ್ ಬಗ್ಗೆ ತಿಳಿಸ್ಕೊಟ್ರು. ನಮ್ಮ ಸ್ವದೇಶಿ ಕಂಪನಿ ಅಂದ್ರೆ ನಮ್ಮ ಚಿಕ್ಕಮಗಳೂರಿನ ಕಂಪನಿ, ನಮ್ಮ ಕರ್ನಾಟಕದ ಹೆಮ್ಮೆಯ ಕಂಪನಿ ವಿಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಬಗ್ಗೆ ತಿಳಿಸ್ಕೊಟ್ರು. ಒಂದು ವ್ಯಕ್ತಿಯಲ್ಲ ಒಂದು ಶಕ್ತಿ ಅಂತ ಹೇಳ್ಬೋದು. ಯಾಕಂದ್ರೆ ದೇವರು ಭೂಮಿಗೆ ಇಳಿದು ಬರಕ್ಕಾಗಲ್ಲ ಅಂತ ಹೇಳಿ ಮಾನವ ರೂಪದಲ್ಲಿ ಬರ್ತಾನೆ. ಸೊ ಅಂತ ಒಬ್ಬ ಮಹಾನ್ ವ್ಯಕ್ತಿ ಬಗ್ಗೆ ತಿಳಿಸ್ಕೊಟ್ಟಂತ ನಮ್ಮ ಪ್ರಿಯಾಂಕಾ ಮೇಡಮ್ಗೆ ಮತ್ತೊಮ್ಮೆ